ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಮೇಲೆ ಕಾಣಿಸ್ತಿರುವಂತೆ ಆಟೋ ಹಾಗೂ ಹಳದಿ ಬೋರ್ಡ್ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಂಥ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ಒಂದು ಅಪ್ಲಿಕೇಶನ್ಗೆ ಏನೇನು ದಾಖಲೆಗಳು ಬೇಕನ್ನೋದು ನಾವು ಇಲ್ಲಿ ನೋಡ್ಬೋದಾಗಿದೆ. ಆ ದಾಖಲೆಗಳನ್ನು ರೆಡಿಯಾಗಿ ಇಟ್ಕೊಂಡು ನಾವು ಒಂದು ಗೂಗಲ್ ಬ್ರೌಸರನ್ನು ಓಪನ್ ಮಾಡ್ಕೊಂಡ ನಂತರ ಗೂಗಲ್ ಬ್ರೌಸರಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೇವಾ ಸಿಂಧು ಅಂತ ನಾವು ಟೈಪ್ ಮಾಡಬೇಕು. ಸೇವಾ ಸಿಂಧು ಅಂತ ಟೈಪ್ ಮಾಡಿದಾಗ ನಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಸೇವಾ ಸಿಂಧು ಅಂತ 1 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಮ್ಮಲ್ಲಿರುವಂತಹ ಒಂದು ಗ್ರಾಮವನ್ನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡನ್ನು ನಾವು ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಒಂದಿದೆ, ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತ ಬಟನ್ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ವ್ಯೂ ಅವೈಲೇಬಲ್ ಸರ್ವಿಸಸ್ ಕ್ಲಿಕ್ ಮಾಡಿ ವಿದ್ಯಾನಿಧಿ ಅಥವಾ ಟ್ಯಾಕ್ಸೀಸ್ ಅಂತ ಸರ್ಚ್ ಮಾಡಿದ್ರು ನಮಗೆ ಇದೊಂದು ಆಪ್ಷನ್ ಬರುತ್ತೆ. ನೋಡಿ ಅಪ್ಲಿಕೇಶನ್ ಫಾರಮ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಡೀಟೇಲ್ಸನ್ನು ಹಾಕಬೇಕು. ಆಧಾರ್ ಡೀಟೇಲ್ಸನ್ನು ಹಾಕಿ ನಾವು ನೆಕ್ಸ್ಟ್ ಕೊಟ್ಟಾಗ ಆಧಾರ್ ಒಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ ಆಟೋಮೆಟಿಕ್ಕಾಗಿ. ಆ ಡೀಟೇಲ್ಸನ್ನು ಹಾಕಿ ನೆಕ್ಸ್ಟ್ ಏನೇನು ಡೀಟೇಲ್ಸ್ ಇದೆ ನೋಡಿ, ಆ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಆಗಿರ್ಬೋದು, ಅರ್ಜಿದಾರರ ಒಂದು ವಿಳಾಸ, ಡ್ರೈವಿಂಗ್ ಲೈಸೆನ್ಸ್ನ ಒಂದು ವ್ಯಾಲಿಡಿಟಿ ಯಾವ ಡೇಟಿಗೆ ಮುಗಿತೆ ಅನ್ನೋದು ನಾವು ಎಲ್ಲ ಡೀಟೇಲ್ಸ್ನ ಇಲ್ಲಿ ನೋಡಿ ಕರೆಕ್ಟಾಗಿ ನೀಟಾಗಿ ಆ ಒಂದು ಡೀಟೇಲ್ಸ್ನ ಎಂಟರ್ ಮಾಡ್ಕೊಂಡು ಬರಬೇಕು. ಮತ್ತು ವಿದ್ಯಾರ್ಥಿಯು ಯಾವ ಒಂದು ತರಗತಿಯಲ್ಲಿ ಓದುತ್ತಿದ್ದಾನೆ, ವಿದ್ಯಾಭ್ಯಾಸದ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಬೇಕು. ಡ್ರೈವಿಂಗ್ ಲೈಸೆನ್ಸು ಮತ್ತು ಬ್ಯಾಡ್ಜ್ ನಂಬರ್ ಇದಕ್ಕೆ ಕಂಪಲ್ಸರಿಯಾಗಿ ಕೇಳಿದ್ದಾನೆ. ಕಂಪಲ್ಸರಿಯಾಗಿ ಒಂದು ಲೈಟ್ ವೆಹಿಕಲ್ ಲೈಸೆನ್ಸ್ ಇರುವಂಥವರು ಬ್ಯಾಡ್ಜ್ ನಂಬರನ್ನು ಕಂಪಲ್ಸರಿ ಹೊಂದಿರಬೇಕು. ಬ್ಯಾಡ್ಜ್ ನಂಬರ್ ಇದ್ದವರಿಗೆ ಮಾತ್ರ ಇದೊಂದು ಅಪ್ಲಿಕೇಶನ್ ಹಾಕೋಕ್ಕೆ ಬರುತ್ತೆ. ನೋಡಿ ಮುಂದೆ ಯಾವ್ಯಾವ ಒಂದು ಡೀಟೇಲ್ಸ್ ಕೇಳಿದೆ, ಒಂದು ಡೀಟೇಲ್ಸನ್ನು ನಾವು ಕರೆಕ್ಟಾಗಿ ನೀಟಾಗಿ ನೋಡಿಕೊಂಡು ಆ ಒಂದು ಸಂಬಂಧಪಟ್ಟ ಒಂದು ಕಾಲಮ್ನಲ್ಲಿ ಅರ್ಜಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಆ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂಥೇಳಿ ಇನ್ನೊಮ್ಮೆ ಕನ್ಫರ್ಮ್ ಮಾಡಿ ವೆರಿಫೈ ಮಾಡ್ಕೊಂಡ ನಂತರ ನಾವು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗಬೇಕು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅಗ್ರಿ ಅಂತಿರುತ್ತೆ. ಆ ಒಂದು ಎಲ್ಲ ಒಂದು ನಿಯಮ ಮತ್ತು ನಿಬಂಧನೆಗಳಿಗೆ ನಾವು ಒಪ್ಪಿಗೆಯನ್ನು ಕೊಟ್ಟಿರುವಂತೆ ಒಂದು ಕೆಳಗಡೆ ಟಿಕ್ ಮಾರ್ಕ್ ಇರುತ್ತೆ. ಆ ಒಂದು ಟಿಕ್ ಮಾರ್ಕನ್ನು ಹಾಕಿ ಕರೆಕ್ಟಾಗಿ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನು ನಾವು ಮೊದಲು ಓದ್ಕೊಳ್ಬೇಕು. ಆ ಸೂಚನೆಗಳು ಓದ್ಕೊಂಡ ನಂತರ ನಾನು ಕೊಟ್ಟಿರುವ ಎಲ್ಲ ಮಾಹಿತಿಯು ಸರಿಯಾಗಿದೆ ಅಥವಾ ಕೊಟ್ಟಿರೋ ಒಂದು ಮಾಹಿತಿಯು ತಪ್ಪಾಗಿದ್ದಲ್ಲಿ ಕಾನೂನು ಪ್ರಕಾರ ನನ್ನ ಮೇಲೆ ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದೊಂದು ಒಪ್ಪಿಗೆಯನ್ನು ನಾವಿಲ್ಲಿ ಕೊಡಬೇಕು ಸರ್ಕಾರಕ್ಕೆ. ಕೊಟ್ಟ ನಂತರ ಒಂದು ಅರ್ಜಿಯನ್ನು ನಾವು ಮುಂದುವರಿಸಬೇಕು. ಇಲ್ಲಿ ಕ್ಯಾಪ್ಚಾ ನೋಡಿ, ಕ್ಯಾಪ್ಚಾ ಕೊಟ್ಟಿದ್ದಾರೆ. ಕ್ಯಾಪ್ಚಾನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ನಾವು ಏನು ಫಿಲ್ ಮಾಡಿರ್ತೀವಲ್ಲ ಡೀಟೇಲ್ಸು, ನಾವು ಫಿಲ್ ಮಾಡಿರೋಂಥ ಒಂದು ಡೀಟೇಲ್ಸ್ ಎಲ್ಲನೂ ಇಲ್ಲಿ ಶೋ ಆಗುತ್ತೆ. ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಅಪ್ಲಿಕೆಂಟ್ ಡೀಟೇಲ್ಸ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಆಗಿರ್ಬೋದು, ಆ ಒಂದು ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಒಂದು ಮಾಹಿತಿ ಆಗಿರ್ಬೋದು, ಯಾವ ತರಗತಿಯಲ್ಲಿ ಓದ್ತಿದ್ದಾರೆ, PUC ಡಿಗ್ರಿ ಮತ್ತು PUC ನಂತರದ ಎಲ್ಲ ಒಂದು ಕೋರ್ಸ್ಗಳಿಗೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು ವಿದ್ಯಾರ್ಥಿ ಎಲ್ಲ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಂಡ ನಂತರ ನೋಡಿ ಮತ್ತೆ ನಾವು ಈ ಒಂದು ಡೀಟೇಲ್ಸ್ನ ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಮಾಡಬೇಕು. ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಬರುತ್ತೆ. ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ನೋಡ್ಕೊಂಡ ನಂತರ ನಾವು ಪೇಮೆಂಟ್ ಮಾಡೋ ಒಂದು ಆಪ್ಷನ್ಗೆ ರೀಡೈರೆಕ್ಟಾಗಿ ಬರುತ್ತೆ. ಒಂದು ಗ್ರಾಮನಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಎಲ್ಲ VLEಗಳಿಗೆ ಈ ಒಂದು ಆಪ್ಷನ್ ಶೋ ಆಗುತ್ತೆ. ನೋಡಿ ಮೇಕ್ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ಇದೆ. ಒಂದು ವೇಳೆ ನಾವು ಡೀಟೇಲ್ಸ್ ಏನಾದರೂ ತಪ್ಪಾಗಿದ್ದರೆ ಪಕ್ಕದಲ್ಲಿ ಒಂದು ಎಡಿಟ್ ಅನ್ನೋ ಆಪ್ಷನ್ ಇದೆ. ಮತ್ತು ಎಡಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಾವು ಮತ್ತು ಯಾವ ಒಂದು ಹಂತದಲ್ಲಿ ಒಂದು ಅಪ್ಲಿಕೇಶನನ್ನು ತಪ್ಪು ಮಾಡಿದ್ದೀವಿ ಅನ್ನೋದು ಮತ್ತೆ ಎಡಿಟನ್ನು ಮಾಡ್ಬೋದು. ಎಡಿಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಪೇಮೆಂಟ್ ಮಾಡಿದ ನಂತರ ಯಾವುದೇ ರೀತಿಯಾಗಿ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಹಾಗಾಗಿ ಮೊದಲೇ ನಾವೆಲ್ಲ ಡೀಟೇಲ್ಸನ್ನು ನೋಡ್ಕೊಂಡು ಇಲ್ಲಿ ನೋಡಿ ಮೇಕ್ ಪೇಮೆಂಟ್ ಆಪ್ಷನ್ ಶೋ ಆಗುತ್ತೆ. ಪೇಮೆಂಟನ್ನು ನಾವು ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ ನಂತರ ನಮಗೆ ಒಂದು ಅರ್ಜಿ ಸಲ್ಲಿಸಿದ್ದಕ್ಕೆ ಒಂದು ಅಕ್ನಾಲಜ್ಮೆಂಟ್ ಅಥವಾ ಸ್ವೀಕೃತಿ ಒಂದು ಪಡಿಬೇಕು. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಒಂದು ವ್ಯಾಲೆಟ್ಗೆ ರೀಡೈರೆಕ್ಟ್ ಆಗಿ ಪೇಮೆಂಟ್ ಆಪ್ಷನ್ ಆಗುತ್ತೆ. ಪೇಮೆಂಟ್ ಆದ ತಕ್ಷಣ ನಮಗೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿರ್ಬೋದು ಈ ರೀತಿಯಾದಂತಹ ಒಂದು ಸ್ವೀಕೃತಿ ಪತ್ರ, ಅರ್ಜಿ ಸಲ್ಲಿಸಿದ್ದೇವೆ ಅನ್ನೋದಕ್ಕೆ ಒಂದು ಅರ್ಜಿ ಸಂಖ್ಯೆ ಬರುತ್ತೆ ಮತ್ತು ಯಾವ ಒಂದು ಇಲಾಖೆಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ ಅನ್ನೋದು ಬರುತ್ತೆ. ಎಲ್ಲ ಡೀಟೇಲ್ಸನ್ನು ನೋಡಿಕೊಂಡು ನಾವು ಡೈರೆಕ್ಟಾಗಿ ಪ್ರಿಂಟನ್ನು ತೊಗೊಂಡು ಒಂದು ಕಡೆ ಸೇಫಾಗಿ ಇಟ್ಕೊಳ್ಬಹುದು. ಸ್ನೇಹಿತರೆ, ಮಾಹಿತಿ ಇಷ್ಟವಾದಲ್ಲಿ ಇದೇ ರೀತಿಯ ಒಂದು ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ.